ಪೂರ್ಣ ಪ್ರಮಾಣದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂಗೆ ಅವ್ರು ಏನೋ ಹೆಚ್ಚಿನ ಇದ್ಬೇಕಂತಂದ್ರೆ ಮಧ್ಯಾಹ್ನ 2 ಗಂಟೆ ಅವ್ರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕಂದ್ರೆ ಬೆಂಗಳೂರಿನ ಈಗ ಆರೋಗ್ಯ ಆಪರೇಷನ್ ಶಿಬಿರದಲ್ಲಿ ಇದೇನು ಪ್ರಥಮ ಚಿಕಿತ್ಸೆ ಅಂತಾರಲ್ಲ ಅಷ್ಟು ಮಾತ್ರ ಯಾರೇ ಆರೋಗ್ಯ ಶಿಬಿರ ಮಾಡಿದ್ರು ಯಾವುದೇ ಆರೋಗ್ಯ ಶಿಬಿರ ಮಾಡಿದ್ರು ಅಲ್ಲಿ ಇರ್ತದೆ. ಈಗ ಅಲ್ಲೇ ಸಡನ್ ಅಂತ ಇನ್ಸ್ಟ್ರೂಮೆಂಟ್ಸ್ ಆಗಲಿ ಈಗ ಆಪರೇಷನ್ ಥಿಯೇಟರ್ನಾಗಲಿ ಶಿಬಿರದಲ್ಲಿ ಆಯೋಜನೆ ಮಾಡೋಕ್ಕಾಗೋದಿಲ್ಲ, ತಂದು ಅಡಾಪ್ಟ್ ಮಾಡ್ಕೊಳಕ್ಕಾಗಲ್ಲ. ಆ ಥರದ್ದು ಏನೇ ಇದ್ರೂ ಅದೆಷ್ಟೇ ರೂಪಾಯಿದು ಕಾಸ್ಟ್ಲಿದಾದ್ರೂ ಅದನ್ನು ಜಯದೇವ ಹಾಸ್ಪಿಟ್ಲಿಗೋ ಮತ್ತು ಈಗ ನಮ್ಮ ಡಾಕ್ಟರ್ ರಂಗನಾಥ್ ಸಾಹೇಬರು ಎಲ್ಲ ಹಾಸ್ಪಿಟ್ಲ್ಗಳು ಸಂಪರ್ಕ ಹೊಂದಿರತಕ್ಕಂಥ ಇದರಿಂದ ಆ ಹೃದಯಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ಟೈಪು ಪ್ರಾಬ್ಲಮ್ಸ್ ಇರ್ತದೆ ಅದನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಉನ್ನತ ಹಾಸ್ಪಿಟ್ಲ್ಗಳಿಗೆ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಶಾಸಕರು ಅದನ್ನು ವಹಿಸ್ಕೊತಾರೆ. ಈಗ ಪ್ರತಿ ಹಂತದಲ್ಲೂ ಕಣ್ಣು ಆಪ್ರೇಷನ್ಸ್ ಆಗ್ಬೋದು, ಕಾಲಕೈ ಆಪ್ರೇಷನ್ಸ್ ಆಗ್ಬೋದು. ಈಗ ಬೇರೆ ಶಿಬಿರಗಳು ಮಾಡಿದಾಗ ಎಲ್ಲರನ್ನೂ ನಾವೇನೇ ವೆಹಿಕಲ್ ಸಮೇತ ಮಾಡಿ ಬೆಂಗಳೂರು ಕಳಿಸಿ ಆಪರೇಷನ್ಸ್ ಮಾಡಿಸ್ಕೊಂಡು ಬಂದಿದ್ದ ನಿದರ್ಶನ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದೇ ರೀತಿ ಹೃದಯಕ್ಕೆ ಸಂಬಂಧಪಟ್ಟಂಗೆ ಉನ್ನತ ಹಾಸ್ಪಿಟ್ಲ್ಗಳಿಗೆ ಹೋಗ್ಬೇಕಾದ ಸಂದರ್ಭ ಬಂದರೆ ನಮ್ಮ ಟ್ರಸ್ಟ್ ವತಿಯಿಂದ ಶಾಸಕರು ಅದನ್ನು ಅವ್ರಿಗೆ ಸಹಾಯ ಮಾಡ್ತಾರೆ. ನಾಳೆ ನಮಗೆ ಸಿಗ್ತಾರೆ, ನಾಡಿದ್ದು ಶುಕ್ರವಾರ ನಮ್ಮ ಕಮಿಟಿ ಮೀಟಿಂಗ್ ಮಾಡ್ತೀವಿ. ದಯವಿಟ್ಟು ಏನಿದೆಯೋ ಮಾಡಾದ್ಮೇಲೆ ದಯವಿಟ್ಟು ನಿಮ್ಮ ಪರವಾಗಿ ನಾವೆಲ್ಲ ಮೇಲೆ ಸೆಷನ್ ಶುರುವಾಗ್ತೀವಿ ಕೂಡ ರೈಸ್ ಮಾಡಿ ಏನು ಅಂತೇಳಿ ನಾವು ಶುಕ್ರವಾರದಲ್ಲಿ ಅಟ್ಲೀಸ್ಟ್ ಅವ್ರು ಮೇಡಮ್ ಕೊಡ್ತಾರೆ ಏನಿದೆ ಅಂತ ಅನ್ನೋದನ್ನ ಅದು ನಾನು ನಿಮಗೆ ಕಡಿಮೆ ಮಾಡ್ತೀನಿ. ದಯವಿಟ್ಟು ಇವತ್ತರ ಮೇಲೆ ದಯವಿಟ್ಟು ನನ್ನ ರಿಕ್ವೆಸ್ಟ್ ಪರ್ಸನಲ್ ರಿಕ್ವೆಸ್ಟ್ ಮಾಡಿದ್ರೆ ಪಬ್ಲಿಕ್ಕಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸರ್. ಒಂದು ಸರಿ ಸರ್ ಅಥವಾ ಹಲವಾರು ಬಾರಿ ಮೆಮೊರಂಡಮ್ ಕೊಡ್ತಾನೆ ಇದ್ದೀವಿ. ಅದೇ ಹೇಳಿ ಸಣ್ಣ ಸಣ್ಣ ಮಟ್ಟದ ಹೋರಾಟದಲ್ಲಿ ಇದು ಮಾಡಿದ್ವಿ ಸರ್. ಹಕ್ಕು ಪಟ್ಟು ತರಿಸೋದು ಅಲ್ಲಿ ನೀವು ಪರ್ಮನೆಂಟ್ ಆಗಿರೋರು. ಹೌದು ಸರ್, ಖಂಡಿತ ನಿಮಗೆ ವ್ಯವಸ್ಥೆ ಗೊತ್ತೈತೆ. ಆಮೇಲೆ ನೀವು ನಾನು ಪೌರ ಕಾರ್ಮಿಕರ ಮಾತಾಡ್ತೀನಿ, ನೀವು ಆರೋ ಕೇಳೋದು. ಹೌದು ಸರ್, ಹೌದು ಸರ್. ನಾವು ಆರ್ಥಿಕ ವ್ಯವಸ್ಥೆಯಲ್ಲೇ ಐತೆ ಅಂತ ನನಗಿಲ್ಲ, ನೀವು ನನಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಹೌದು ಹೌದು ಸರ್. ಖಾತೆ ಮಾಡೋದು ಹೆಂಗೆ, ಟ್ಯಾಕ್ಸ್ ಫಿಕ್ಸ್ ಮಾಡೋದು ಪೂರ್ತಿ ಇವೆಲ್ಲ ಬೇಡಿಕೆಗೆ ಎಲ್ಲ ಕೆಲವೆಲ್ಲ ಇವೆಲ್ಲ ನೋಡೋಣ. ನಾನು ಇದಕ್ಕಿಂತ ಇನ್ಫಾರ್ಮೇಷನ್ ತೊಗೊಂಡೆ ನಾನು ನಿಮಗೆ